Hello students, today let's see the overview of Java language. So ಹೆಂಗಿರುತ್ತೆ Java program ಅಂತ. So first see here source code means you are writing the code, program ಬರೀತಿರಲ್ಲ ಅದಕ್ಕೆ source code ಅಂತ ಅಂತೀರಾ. ಸೊ ಅದು ಯಾವುದೋ ಒಂದು ಟೆಕ್ಸ್ಟ್ ಎಡಿಟರ್ ಅಲ್ಲಿ ಬರೀತೀರಾ, ನೋಟ್ ಪ್ಯಾಡ್. ಓಕೆ, ಸೊ ಟೆಕ್ಸ್ಟ್ ಎಡಿಟರ್ ಅಲ್ಲಿ ಅದನ್ನ ಪ್ರೋಗ್ರಾಮ್ ನ ಬರೀತೀರಾ and then you are compiling. So Java compiler means it will compile the program. Compiler andre ಏನು, it will convert high level language to machine level language. So but here ಇಲ್ಲಿ ಏನಾಗ್ತದೆ, ಬೈಟ್ ಕೋಡ್ ಅಂದ್ರೆ ಇಂಟರ್ಮೀಡಿಯೇಟ್ ಕೋಡ್ ಜನರೇಟ್ ಆಗುತ್ತೆ. ಇಲ್ಲಿ ಜಾವಾದಲ್ಲಿ ಬೈಟ್ ಕೋಡ್ ಆಗಿ ಜನರೇಟ್ ಆಗುತ್ತೆ. and then if it is applet type means Java enabled web browser ಅಲ್ಲಿ ಅದು ಎಕ್ಸಿಕ್ಯೂಟ್ ಆಗಿ ಔಟ್ಪುಟ್ ಬರುತ್ತೆ. But if it is application type means interpreter. So Java interpreter ಅಂದ್ರೆ ಏನು, it will run the Java program. ಅಂದ್ರೆ ಬೈಟ್ ಕೋಡ್ ಇಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಿ ಆ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ದೆನ್ ಯು ಆರ್ ಗೆಟಿಂಗ್ ದ ಔಟ್ಪುಟ್ ಆಫ್ ದ ಪ್ರೋಗ್ರಾಮ್. ಓಕೆ, ಆಪ್ಲೆಟ್ ಟೈಪ್ ಅಂದ್ರೆ ಇಂಟರ್ನೆಟ್ ಬೇಸ್ಡ್ ಪ್ರೋಗ್ರಾಮ್ ಅದು. ಸೊ ಅವಾಗ ಏನಾಗುತ್ತೆ, ವೆಬ್ ಬ್ರೌಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇಲ್ಲಾಂದ್ರೆ ಜಾವಾ ಇಂಟರ್ಪ್ರಿಟರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, so this is the way of executing the Java program. So first let's see one simple program. ಒಂದು ಸಿಂಪಲ್ ಪ್ರೋಗ್ರಾಮ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಸಿಂಪಲ್ ಜಾವಾ ಪ್ರೋಗ್ರಾಮ್. ಓಕೆ, ಸೊ ಕ್ಲಾಸ್ sample 1. Okay, so next public static void main string args ಅಂತ ಕೊಡ್ತೀವಿ. Okay, and then so in the void main system dot out dot println. ಸೊ ಏನೋ ಒಂದು ಪ್ರಿಂಟ್ ಮಾಡೋದಕ್ಕೆ ಏನಂತ ಹೆಲೋ ಅಂತ ಪ್ರಿಂಟ್ ಮಾಡ್ತೇವೆ, ಹೆಲೋ. ಸೊ ಸೆಮಿಕೋಲನ್ ಅಂಡ್ ದೆನ್ ಯು ಆರ್ ಕ್ಲೋಸಿಂಗ್ ದ ಬ್ರೇಸಸ್. ಸ್ಟ್ರಿಂಗ್ ಆರ್ಕ್ಸ್ ಅಂತ. ಓಕೆ, ಆರ್ಕ್ಸ್ ಆದ್ಮೇಲೆ ಓಪನ್ ಸ್ಕ್ವೇರ್ ಬ್ರೇಸ್, ಕ್ಲೋಸ್ ಸ್ಕ್ವೇರ್ ಬ್ರೇಸ್ ಅಂಡ್ ದೆನ್ ಸೊ ಈ ಬ್ರೇಸ್ ನ ಪ್ಯಾರಂಥೆಸಿಸ್ ನ ಕ್ಲೋಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಒನ್ ಸಿಂಪಲ್ ಜಾವಾ ಪ್ರೋಗ್ರಾಮ್. ಸೊ ಏನೇನಿರುತ್ತೆ ಇದರಲ್ಲಿ ಅಂತ. ಸೊ ದಿಸ್ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ರೈಟ್. ಸೊ ಇಲ್ಲಿ ನೀವು ಏನೇ ಬರೆದ್ರು ವಿತ್ ಇನ್ ದ ಕ್ಲಾಸ್ ಓನ್ಲಿ. ಸೊ ಬಟ್ ಇಲ್ಲೇನಾಗಿದೆ, ವಾಯ್ಡ್ ಮೈನ್ ಕೂಡ ವಿತ್ ಇನ್ ದ ಕ್ಲಾಸ್. ಜಾವಾ ಪ್ರೋಗ್ರಾಮ್ ಅಲ್ಲಿ ಮೈನ್ ವಾಯ್ಡ್ ಮೈನ್ ಕೂಡ ಎಲ್ಲಿರುತ್ತೆ, ವಿತ್ ಇನ್ ದ ಕ್ಲಾಸ್ ಇರುತ್ತೆ. ಸೊ ಕ್ಲಾಸ್ ನೇಮ್ ಏನೋ ಒಂದು ಸ್ಯಾಂಪಲ್ 1 ಅಂತ ಕೊಟ್ಟಿದ್ದೀರಾ. ಸೊ ಅದರೊಳಗಡೆ ಏನ್ ಮಾಡ್ತಿದ್ರ, ವಾಯ್ಡ್ ಮೈನ್ ನ ಡಿಕ್ಲೇರ್ ಮಾಡುವಾಗ ನೀವು ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಅಂತ ಕೊಡ್ತೀವಿ. ಸೊ ಪಬ್ಲಿಕ್ ಅಂದ್ರೆ ಏನು, ಇಟ್ ಇಸ್ ಆಕ್ಸೆಸ್ ಸ್ಪೆಸಿಫೈಯರ್ ಅಂತ. ನಿಮಗೆ ಆಲ್ರೆಡಿ ಗೊತ್ತಿದೆ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇರುತ್ತೆ, C++ ಅಲ್ಲಿ ಓದಿರ್ತೀರಾ, ಪಬ್ಲಿಕ್, ಪ್ರೈವೇಟ್. ಓಕೆ, ಸೊ ಪಬ್ಲಿಕ್ ಅಂದ್ರೆ ಏನು, ಯು ಕ್ಯಾನ್ ಆಕ್ಸೆಸ್ ಎನಿವೇರ್ ಇನ್ ದ ಪ್ರೋಗ್ರಾಮ್ ಅಂತ. ಸೊ ವಾಯ್ಡ್ ಮೈನ್ ಏನಾಗಿರುತ್ತೆ, ಪಬ್ಲಿಕ್ ಆಗಿರುತ್ತೆ. ಅಂದ್ರೆ ನೀವು ವಾಯ್ಡ್ ಮೈನ್ ನ ಯೂಸ್ ಮಾಡಬಹುದು ಥ್ರೂ ಔಟ್ ದ ಪ್ರೋಗ್ರಾಮ್ ಅಂತ. ಅದಕ್ಕೆ ನಾವು ಪಬ್ಲಿಕ್ ಅಂತ ಕೊಡ್ತೀವಿ. ಸೊ ಇಟ್ ಇಸ್ ಅನ್ ಆಕ್ಸೆಸ್ ಸ್ಪೆಸಿಫೈರ್ ದಟ್ ಡಿಕ್ಲೇರ್ಸ್ ದ ಮೈನ್ ಮೆಥಡ್ ನ ಡಿಕ್ಲೇರ್ ಮಾಡುವಾಗ ನಾವು ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈರ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸ್ಟ್ಯಾಟಿಕ್ ಅಂದ್ರೆ ಅದು ಒಂದು ಕೀವರ್ಡ್. ಏನಕ್ಕೆ ಸ್ಟ್ಯಾಟಿಕ್ ಅಂತ ಏನು ಕೊಟ್ಟಿದ್ದೀರಾ ಅಂದ್ರೆ, ನೀವು ಇದಕ್ಕೆ ಯಾವುದೇ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಕ್ಕಾಗಲ್ಲ ಅಂತ. ಓಕೆ, ಜಸ್ಟ್ ಫಸ್ಟ್ ಸ್ಟಾರ್ಟ್ ಯಾವ್ದಾಗುತ್ತೆ, ವಾಯ್ಡ್ ಮೈನ್ ಇಂದಾನೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು. ಬಟ್ ವಾಯ್ಡ್ ಮೈನ್ ಕ್ಲಾಸಿಗೆ ನೀವು ಯಾವ್ದಾದ್ರು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಇದ್ರಲ್ಲಿರೋ ಮೆಂಬರ್ಸ್ ಎಲ್ಲ ಆಕ್ಸೆಸ್ ಮಾಡೋಕೆ ಸರಿ ಹೋಗಲ್ಲ. ಅದಕ್ಕೆ ಏನಾಗಿರುತ್ತೆ, ಸ್ಟ್ಯಾಟಿಕ್ ಅಂತ ಕೊಡ್ತೀವಿ. ಮೀನ್ಸ್ ಇಟ್ ಇಸ್ ಎ ಸ್ಟ್ಯಾಟಿಕ್ ವಿಚ್ ಡಿಕ್ಲೇರ್ಸ್ ದ ಮೆಥಡ್ ಆಸ್ ದಟ್ belongs to the entire class and not a part of any objects of the class. ಸೊ ಯಾವುದೇ ಬೇರೆ ಕ್ಲಾಸ್ಗೆ ಪಾರ್ಟ್ ಆಗಿರಲ್ಲ, ಇದು ವಾಯ್ಡ್ ಮೈನ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ನಾವು ಸ್ಟ್ಯಾಟಿಕ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂತ, ವಿ ಕಾಂಟ್ ಚೇಂಜ್ ಅಂತ. ಅದಕ್ಕೆ ನಾವು ಸ್ಟ್ಯಾಟಿಕ್ ಕೀವರ್ಡ್ ನ ಯೂಸ್ ಮಾಡ್ತೀವಿ.
ಅಂಡ್ ದೆನ್ ವಾಯ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ಮೇನ್ ಯಾವಾಗಲೂ ವಾಯ್ಡ್ ಈಸ್ ಎ ಡೇಟಾ ಟೈಪ್ ಇಟ್ ಶುಡ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ ಅಂತ ಅಂದ್ರೆ ಯಾವುದೇ ವ್ಯಾಲ್ಯೂ ರಿಟರ್ನ್ ಆಗಲ್ಲ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ ವಾಯ್ಡ್ ಅಂತ ಯೂಸ್ ಮಾಡ್ತೀವಿ ಅಂಡ್ ದೆನ್ ಮೈನ್ ನಿಮಗೆ ಗೊತ್ತಿದೆ ದಿಸ್ ಇಸ್ ಮೈನ್ ಮೆಥಡ್ ಅಂತ ಅಂಡ್ ದೆನ್ ಆರ್ಗ್ಯುಮೆಂಟ್ಸ್ ಎಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ ಸ್ಟ್ರಿಂಗ್ ಆರ್ಗ್ಸ್ ಅದಕ್ಕೆ ಸ್ಟ್ರಿಂಗ್ ಆರ್ಗ್ಸ್ ಅಂತ ಕೊಡ್ತೀವಿ ಮೀನ್ಸ್ ಆರ್ಗ್ಯುಮೆಂಟ್ಸ್ ಏನೇ ಇದ್ರು ಇಲ್ಲಿ ಪಾಸ್ ಆಗುತ್ತೆ ಅಂತ ಓಕೆ ಅರ್ಥ ಆಯ್ತಾ ಪಬ್ಲಿಕ್ ಈಸ್ ಎ ಆಕ್ಸೆಸ್ ಸ್ಪೆಸಿಫೈಡ್ ಸ್ಟಾಟಿಕ್ ಈಸ್ ಎ ಕೀವರ್ಡ್ ಅಂದ್ರೆ ಯಾವುದೇ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳಕ್ ಆಗ್ಬಾರ್ದು ಅಂತ ಅಂಡ್ ದೆನ್ ವಾಯ್ಡ್ ಮೀನ್ಸ್ ಇಟ್ ಶುಡ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ ದಿಸ್ ಇಸ್ ದ ಮೈನ್ ಮೆಥಡ್ ದಿಸ್ ಇಸ್ ದ ಆರ್ಗ್ಯುಮೆಂಟ್ಸ್ ಪಾರ್ಟ್ ಓಕೆ ಸೊ ನೆಕ್ಸ್ಟ್ ನೀವು ಯಾವುದೇ ಒಂದು ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡಬೇಕು ಅಂದ್ರೆ ಲೈಕ್ system.out.println ಸೊ ಇದೇನು ನೀವು ಫಾರ್ ಎಕ್ಸಾಂಪಲ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಪ್ರಿಂಟ್ ಎಫ್ ಅಥವಾ C++ ಅಲ್ಲಿ ಸಿ ಔಟ್ ಯೂಸ್ ಮಾಡ್ತೀರಾ ಅಲ್ವಾ ಟು ಪ್ರಿಂಟ್ ಎ ಸೆಂಟೆನ್ಸ್ ಸೊ ನಾನು ಇಲ್ಲಿ ಜಸ್ಟ್ ಹಲೋ ಅಂತ ಮಾತ್ರ ಪ್ರಿಂಟ್ ಮಾಡ್ತಿರೋದು ಅದಕ್ಕೆ ಏನು ಯೂಸ್ ಮಾಡ್ತಿದೀವಿ system.out.println ಅಂತ ಓಕೆ ಸೊ ಏನಿದೆ ಅಂದ್ರೆ ಔಟ್ ಅಂದ್ರೆ ಏನು ಫಾರ್ ದ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ಪ್ರಿಂಟ್ ಅಂದ್ರೆ ಏನು ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬೇಕು ಅಂತ ಔಟ್ ಅಂದ್ರೆ ಏನು ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಇದರಲ್ಲಿ ಇರುತ್ತೆ ಸೊ ಈ ಔಟ್ ಅನ್ನೋ ಕ್ಲಾಸ್ ಯಾವ್ದ್ರಲ್ಲಿ ಇರುತ್ತೆ ಸಿಸ್ಟಮ್ ಒಳಗಡೆ ಇರುತ್ತೆ ಸೊ ಅದಕ್ಕೆ system.out.println ಸೊ println ಫಂಕ್ಷನ್ ಎಲ್ಲಿರುತ್ತೆ ಔಟ್ ಕ್ಲಾಸ್ ಅಲ್ಲಿ ಔಟ್ ಎಲ್ಲಿರುತ್ತೆ ಸಿಸ್ಟಮ್ ಕ್ಲಾಸ್ ಅಲ್ಲಿ ಸೊ ಸಿಸ್ಟಮ್ ಒಳಗಡೆ ಔಟ್ ಇರುತ್ತೆ ಔಟ್ ಒಳಗಡೆ println ಸ್ಟೇಟ್ಮೆಂಟ್ಸ್ ಇರುತ್ತೆ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ system.out.println ಅಂತ ಯೂಸ್ ಮಾಡ್ತೀವಿ ಸೊ ಹಲೋ ಸೊ ಔಟ್ಪುಟ್ ಏನಂತ ಪ್ರಿಂಟ್ ಆಗುತ್ತೆ ಹೆಲೋ ಅಂತ ಔಟ್ಪುಟ್ ಪ್ರಿಂಟ್ ಆಗುತ್ತೆ ಸೊ ಇಲ್ಲಿ ln ಅಂತ ಕೊಟ್ಟಿದ್ದೀವಿ ಬರೀ ಪ್ರಿಂಟ್ ಅಂತ ಕೊಡ್ಬೋದಲ್ವಾ ಪ್ರಿಂಟ್ ಅಂತ ಕೊಟ್ಟು ಸುಮ್ಮನೆ ಆಗ್ಬೋದು ಬಟ್ ಪ್ರಿಂಟ್ ln ಅಂತ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಮೀನ್ಸ್ ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಲೈನ್ ಓಕೆ ln ಮೀನ್ಸ್ ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಲೈನ್ ಸೊ ಹೆಲೋ ಆದ ತಕ್ಷಣ ನೆಕ್ಸ್ಟ್ ಏನೇ ಪ್ರಿಂಟ್ ಆದ್ರೂ ನ್ಯೂ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಸ್ಟೇಟ್ಮೆಂಟ್ಸ್ ಇದ್ರೆ ಸೊ ನೀವು ಏನ್ ಪ್ರಿಂಟ್ ಮಾಡ್ಬೇಕಿರುತ್ತೋ ಅದು ಪ್ರಿಂಟ್ ಆದ್ಮೇಲೆ ln ಅಂತ ಕೊಟ್ಟಿದ್ರೆ ನ್ಯೂ ಲೈನ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಏನೇ ಪ್ರಿಂಟ್ ಆದ್ರೂ ನ್ಯೂ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ ಅಂಡರ್ಸ್ಟುಡ್ ಸೊ ದಿಸ್ ಇಸ್ ದ system.out.println ಅಂತ ಅಂತೀವಿ ಓಕೆ so this is the one simple Java program so next let's see the Java program structure Java program structure so Java program structure ಅಲ್ಲಿ ಏನಿರುತ್ತೆ ಅಂತ so document section ಸೊ ಡಾಕ್ಯುಮೆಂಟ್ ಸೆಕ್ಷನ್ ಇರುತ್ತೆ ಫಸ್ಟ್ ಏನಿರುತ್ತೆ ನಿಮಗೆ ಯಾವಾಗಲೂ ಡಾಕ್ಯುಮೆಂಟ್ ಸೆಕ್ಷನ್ ಮೀನ್ಸ್ ಇಟ್ ವಿಲ್ ಡಿಸ್ಕ್ರೈಬ್ ದ ಪ್ರೋಗ್ರಾಮ್ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಡಬಲ್ ಸ್ಲ್ಯಾಶ್ ಇರುತ್ತೆ ಫಸ್ಟ್ ಸ್ಟಾರ್ ಮತ್ತೆ ಸಮ್ ಪ್ರಿಂಟ್ ಆದ್ಮೇಲೆ ಸ್ಲಾಶ್ ಮೀನ್ಸ್ ಇಟ್ ವಿಲ್ ದಿಸ್ ಇಸ್ ದ ಪ್ರೋಗ್ರಾಮ್ ಫಾರ್ ಮರ್ಜ್ ಸಾರ್ಟ್ ಅಥವಾ ದಿಸ್ ಇಸ್ ದ ಪ್ರೋಗ್ರಾಮ್ ಫಾರ್ ಆಡಿಂಗ್ ನಂಬರ್ಸ್ ಅಂತ ಡಿಸ್ಕ್ರಿಪ್ಷನ್ ಇರುತ್ತೆ ನಿಮ್ ಪ್ರೋಗ್ರಾಮ್ ಡಿಸ್ಕ್ರಿಪ್ಷನ್ ಇರುತ್ತೆ ಅದಕ್ಕೆ ನಾವೇನಂತೀವಿ ಡಾಕ್ಯುಮೆಂಟ್ ಸೆಕ್ಷನ್ ಅಂತ ಅಂತೀವಿ ಸೊ ಜಾವಾ ಪ್ರೋಗ್ರಾಮ್ ಇರೋದ್ರಲ್ಲಿ ಕೂಡ ಡಾಕ್ಯುಮೆಂಟ್ ಸೆಕ್ಷನ್ ಇರುತ್ತೆ ಸೊ ಇದೇನು ಅಂದ್ರೆ ಸಜೆಸ್ಟೆಡ್ ನೀವು ಬೇಕಾದ್ರೆ ಬರ್ಕೋಬಹುದು ಕಂಪಲ್ಸರಿ ಇಲ್ಲ ಪ್ರೋಗ್ರಾಮ್ ಬರೆಯೋದಕ್ಕೆ ಕಂಪಲ್ಸರಿ ಏನಿಲ್ಲ ಸಜೆಸ್ಟೆಡ್ ಬರೆದ್ರೆ ಬೇರೆಯವ್ರಿಗೆ ಅರ್ಥ ಆಗುತ್ತೆ ಅಂತ ಸೊ ಡಾಕ್ಯುಮೆಂಟ್ ಸೆಕ್ಷನ್ ಆದ್ಮೇಲೆ ಏನಿರುತ್ತೆ ಜಾವಾದಲ್ಲಿ ಅಂದ್ರೆ ಪ್ಯಾಕೇಜ್ ಸ್ಟೇಟ್ಮೆಂಟ್ ಸೊ ಪ್ಯಾಕೇಜ್ ಸ್ಟೇಟ್ಮೆಂಟ್ ಸೊ ಪ್ಯಾಕೇಜ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಆದ ತಕ್ಷಣ ನೀವು ಯಾವ್ದಾದ್ರು ಪ್ಯಾಕೇಜ್ ನ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಆ ಪ್ಯಾಕೇಜ್ ಸ್ಟೇಟ್ಮೆಂಟ್ ನ ಬರಿಬೇಕಾಗುತ್ತೆ ಸೊ ದಿಸ್ ಇಸ್ ಆಪ್ಷನಲ್ ಬರೆದ್ರು ಬರಿಬಹುದು ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಇರುತ್ತೆ ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಇರಲ್ಲ ಅಂದ್ರೆ ಕಂಪಲ್ಸರಿ ಇಲ್ಲ ದಿಸ್ ಇಸ್ ಆಲ್ಸೋ ಆಪ್ಷನಲ್ ಫಾರ್ ಎಕ್ಸಾಂಪಲ್ ನೀವು ಹೆಂಗ್ ಬರೀತೀರಿ ಅಂದ್ರೆ ಸೊ ಪ್ಯಾಕೇಜ್ ಸ್ಟೂಡೆಂಟ್ ಅಂತ ಬರೀತೀರಾ ಪ್ಯಾಕೇಜ್ ಸ್ಟೂಡೆಂಟ್ ಅಂದ್ರೆ ದಿಸ್ ಇಸ್ ದ ಪ್ಯಾಕೇಜ್ ನೇಮ್ ಪ್ಯಾಕೇಜ್ ಅಂದ್ರೆ ಏನು ಇಟ್ ಇಸ್ ಎ ಕಲೆಕ್ಷನ್ ಆಫ್ ಕ್ಲಾಸಸ್ ಅದಕ್ಕೆ ನಾವು ಪ್ಯಾಕೇಜ್ ಅಂತ ಅಂತೀವಿ ಸೊ ನೀವು ಈ ಸ್ಟೂಡೆಂಟ್ ಅಲ್ಲಿರೋ ಕ್ಲಾಸಸ್ ನ ನೀವು ಯೂಸ್ ಮಾಡ್ತಿದ್ರೆ ಆ ಪ್ಯಾಕೇಜ್ ನ ಡಿಕ್ಲೇರ್ ಮಾಡ್ಕೋಬೇಕು ಏನಂತ ಪ್ಯಾಕೇಜ್ ಸ್ಟೂಡೆಂಟ್ ಅಂತ ಓಕೆ
ಸೊ ಸ್ಟೂಡೆಂಟ್ ಅಲ್ಲಿ ತುಂಬಾ ಕ್ಲಾಸಸ್ ಇರುತ್ತೆ, ಕಲೆಕ್ಷನ್ ಆಫ್ ಕ್ಲಾಸಸ್ ಇರುತ್ತೆ. ಸ್ಟೂಡೆಂಟ್ ಏನು ಫಾರ್ ಎಕ್ಸಾಂಪಲ್ ಒಂದು ರೋಲ್ ನಂಬರ್ಸ್ ಬೇರೆ ಬೇರೆಯಾಗಿ ಕಲೆಕ್ಟ್ ಆಗಿರುತ್ತೆ. ಆ ಕ್ಲಾಸಸ್ ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ನಾವೇನಂತೀವಿ ಪ್ಯಾಕೇಜ್ ಅಂತ ಅಂತೀವಿ. ಸೊ ಪ್ಯಾಕೇಜ್ ಸ್ಟೇಟ್ಮೆಂಟ್ ಇಸ್ ಆಪ್ಷನಲ್ ಫಾರ್ ಜಾವಾ ಪ್ರೋಗ್ರಾಮ್. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್. ಇಂಪೋರ್ಟ್ ಸ್ಟೇಟ್ಮೆಂಟ್ಸ್, ದಿಸ್ ಇಸ್ ಆಲ್ಸೋ ಆಪ್ಷನಲ್. ಸೊ ನೀವೇನಾದ್ರು ಇಂಪೋರ್ಟ್ ಮಾಡ್ಕೋಬೇಕು, ಇವಾಗ ಮ್ಯಾಥಮೆಟಿಕಲ್ದೇನೋ ವರ್ಕ್ ಮಾಡ್ತಿರ್ತೀರ, ಅವಾಗ ನಿಮಗೆ ಅದು ಯೂಸ್ ಆಗುತ್ತೆ. ಸೊ ಅವಾಗ ನೀವೇನು ಇಂಪೋರ್ಟ್ ನ ಮಾಡ್ಕೋಬೇಕು. ಹೆಂಗಂತ, ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ ಅಲ್ಲಿ ಒಂದು ಟೆಸ್ಟ್ ಕ್ಲಾಸ್ ಇರುತ್ತೆ, ನಾನು ಹೇಳಿದೆ ಸ್ಟೂಡೆಂಟ್ ಅಲ್ಲಿ ಮೆನಿ ಕ್ಲಾಸಸ್ ಇರುತ್ತೆ, ನೀವು ಟೆಸ್ಟ್ ಕ್ಲಾಸ್ ನ ಯೂಸ್ ಮಾಡಬೇಕು ಎಲ್ಲಿ, ನಿಮ್ ಪ್ರೋಗ್ರಾಮ್ ಅಲ್ಲಿ. ಅವಾಗ ಯು ಹ್ಯಾವ್ ಟು ಇಂಪೋರ್ಟ್ ದ ಟೆಸ್ಟ್ ಕ್ಲಾಸ್ ಫ್ರಮ್ ಪ್ಯಾಕೇಜ್ ಸ್ಟೂಡೆಂಟ್. ಹೆಂಗ್ ಮಾಡ್ತೀರಾ, ಇಂಪೋರ್ಟ್ ಸ್ಟೂಡೆಂಟ್ ಡಾಟ್ ಟೆಸ್ಟ್. ಸೊ ನೀವು ಟೆಸ್ಟ್ ಕ್ಲಾಸ್ ನ ಇಂಪೋರ್ಟ್ ಮಾಡ್ಕೊಂಡ್ರಿ ಎಲ್ಲಿಂದ, ಫ್ರಮ್ ದ ಪ್ಯಾಕೇಜ್ ಸ್ಟೂಡೆಂಟ್. ಇದಕ್ಕೆ ನಾವೇನಂತೀವಿ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್. ಅಂದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಗೆ ಯಾವ್ದಾದ್ರು ಕ್ಲಾಸಸ್ ನ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ, ಯೂಸ್ ಮಾಡಬೇಕು ಅಂದ್ರೆ, ಅಟ್ ದಟ್ ಟೈಮ್ ಯು ಆರ್ ಯೂಸಿಂಗ್ ದ ಇಂಪೋರ್ಟ್ ಸ್ಟೇಟ್ಮೆಂಟ್. ಸೊ ನಿಮಗೆ ಏನಾದ್ರು ಬೇಕಾದ್ರೆ ಮಾತ್ರ ಅದು ಯೂಸ್ ಮಾಡ್ರಿ. ದಿಸ್ ಇಸ್ ಆಲ್ಸೋ ಆಪ್ಷನಲ್. ಓಕೆ, ಸೊ ನೆಕ್ಸ್ಟ್ ಇಸ್ interface statements. Interface statements. Okay, this is also optional. Interface is also one method, but it is here we are using the interface to overcome the multiple inheritance. ನಿಮಗೆ ಗೊತ್ತಿರುತ್ತೆ C++ ಅಲ್ಲಿ ಎಷ್ಟೊಂದು ಇನ್ಹೆರಿಟೆನ್ಸ್ ನ ನೀವು ಯೂಸ್ ಮಾಡಿದ್ರಿ, ಬಟ್ ಇನ್ಸ್ಟೆಡ್ ಆಫ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ the Java will use the interface. So that is also optional. So next is class definitions. So class definition. So this is also optional. ಸೊ ಕ್ಲಾಸ್ ಡೆಫಿನೇಷನ್ಸ್ ಯಾಕೆ ಆಪ್ಷನಲ್ ಅಂದ್ರೆ, ನಿಮಗೆ ಲಾಸ್ಟ್ ಪ್ರೋಗ್ರಾಮ್ ನಾನೊಂದು ಎಕ್ಸ್ಪ್ಲೈನ್ ಮಾಡಿದೆ, ಅಲ್ಲಿ ಮೈನ್ ಮೆಥಡ್ ಮಾತ್ರ ಯೂಸ್ ಆಯ್ತು. ನಿಮಗೆ ಮೈನ್ ಮೆಥಡ್ ಅಲ್ಲಿ ಕ್ಲಾಸ್ ಮಾತ್ರ ಯೂಸ್ ಆಯ್ತು, ಅದರ್ ದನ್ ಬೇರೆ ಕ್ಲಾಸ್ ಯೂಸ್ ಆಯ್ತಾ? ಒಂದೊಂದು ಪ್ರೋಗ್ರಾಮ್ಗೆ ಮೈನ್ ಮೆಥಡ್ ಕ್ಲಾಸ್ ಅಲ್ಲೇ ಔಟ್ಪುಟ್ ಬರುತ್ತೆ. ಸೊ ನೋ ನೀಡ್ ಟು ಯೂಸ್ ಮೋರ್ ದ್ಯಾನ್ ಒನ್ ಕ್ಲಾಸ್. ಅಟ್ ದಟ್ ಟೈಮ್ ಕ್ಲಾಸ್ ಇಸ್ ಆಪ್ಷನಲ್. ಬಟ್ ನಿಮ್ ಒಂದೊಂದು ಪ್ರೋಗ್ರಾಮ್ಗೆ, ಕಾಂಪ್ಲಿಕೇಟ್ ಇರೋ ಪ್ರೋಗ್ರಾಮ್ಗೆ ಯು ಆರ್ ಯೂಸಿಂಗ್ ಮೋರ್ ದ್ಯಾನ್ ಒನ್ ಕ್ಲಾಸಸ್. ಓಕೆ, ಅವಾಗ ನೀವು ಕ್ಲಾಸಸ್ ನ ಡಿಕ್ಲೇರ್ ಮಾಡ್ಕೋಬೇಕು, ಇಲ್ದಿದ್ರೆ ದಿಸ್ ಇಸ್ ಆಪ್ಷನಲ್. ಸೊ ನೆಕ್ಸ್ಟ್ ಇಸ್ ಮೈನ್ ಮೆಥಡ್ ಕ್ಲಾಸ್. main method class. So this is essential. This is not optional. This is essential. ಅಂದ್ರೆ ಕಂಪಲ್ಸರಿ ನಿಮಗೆ ಬೇಕೇ ಬೇಕು. ಯಾಕೆ ಹೇಳ್ರಿ, ಮೈನ್ ಮೆಥಡ್ ಕ್ಲಾಸ್ ಅಲ್ಲೇ ನೀವು ಮೈನ್ ಮೆಥಡ್ ಬರ್ತೀರಿ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಸ್ಯಾಂಪಲ್ 1, ಪ್ರೀವಿಯಸ್ ಎಕ್ಸಾಂಪಲ್ ಏನಾಯ್ತು, ಕ್ಲಾಸ್ ಸ್ಯಾಂಪಲ್ 1, ಅದರೊಳಗಡೆ ನೀವು ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಅಂದ್ರೆ ಮೈನ್ ಮೆಥಡ್ ಕ್ಲಾಸ್ ಅದು ಮಾತ್ರ essential. So this is a Java program structure. So documentation section and then package idre package statement baribodu athwa import statements and then interface, class definitions and then main method class. But main method class is compulsory for Java program. Okay, one more example nodona, avag nimage artha agutte. One more example, for example like this. More Java statements. This code compute square root. So import java.lang.math. Okay, class square root.
class square root public static void main string args. So double x is equal to 5, double y, and then y is equal to math dot square root of x. So system dot out dot println y is equal to plus y. So this is the program. So see here, first is documentation section. So ಬರ್ದಿದ್ರೆ ಏನಂತ, this code computes square root ಅಂತ. So document section ಆದ್ಮೇಲೆ ಏನಿತ್ತಲ್ಲಿ ಪ್ಯಾಕೇಜ್ ಸ್ಟೇಟ್ಮೆಂಟ್. ಸೊ ನಮಗೆ ಇಲ್ಲಿ ಯಾವುದು ಪ್ಯಾಕೇಜ್ ಯೂಸ್ ಮಾಡಿಲ್ಲ, ನೋ ನೀಡ್ ಆಫ್ ಪ್ಯಾಕೇಜ್. ಅಂಡ್ ದೆನ್ ಇಂಪೋರ್ಟ್ ಸ್ಟೇಟ್ಮೆಂಟ್, ನಮಗೆ ಸ್ಕ್ವಯರ್ ರೂಟ್ ಫೈಂಡ್ ಔಟ್ ಮಾಡ್ತಿದೀವಿ ಅಂದ್ರೆ ಸ್ಕ್ವಯರ್ ರೂಟ್ ನಾವು ಕೀವರ್ಡ್ ನ ಯೂಸ್ ಮಾಡ್ತೀವಿ. ಅದೆಲ್ಲಿದೆ, ಮ್ಯಾಥ್ ಕ್ಲಾಸ್ ಅಲ್ಲಿದೆ. ಓಕೆ, ಮ್ಯಾಥ್ ಕ್ಲಾಸ್ ಅಲ್ಲಿದೆ, ಲ್ಯಾಂಗ್ ಕ್ಲಾಸ್ ಅಲ್ಲಿ ಇರುತ್ತೆ. ಸೊ ಲ್ಯಾಂಗ್ ಎಲ್ಲಿದೆ, ಜಾವಾ. ಸೊ ವಿ ಆರ್ ಇಂಪೋರ್ಟಿಂಗ್ ಮ್ಯಾಥ್ ಕ್ಲಾಸ್ ಫ್ರಮ್ ಲ್ಯಾಂಗ್, ಲ್ಯಾಂಗ್ ಫ್ರಮ್ ಜಾವಾ. ಸೊ ಇಂಪೋರ್ಟ್ ಜಾವಾ ಡಾಟ್ ಲ್ಯಾಂಗ್ ಡಾಟ್ ಮ್ಯಾಥ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ದೆನ್ ಮೇನ್ ಮೆಥಡ್ ಕ್ಲಾಸ್. ಸೊ ಬೇರೆ ಇನ್ನೇನಿತ್ತದ್ರಲ್ಲಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ಸ್ ಅಲ್ಲಿ ಇಂಪೋರ್ಟ್ ಸ್ಟೇಟ್ಮೆಂಟ್, ಆಫ್ಟರ್ ದಟ್ ಇಂಟರ್ಫೇಸ್. ನಮಗಿಲ್ಲಿ ಇಂಟರ್ಫೇಸ್ ಯೂಸ್ ಆಗಿಲ್ಲ, ಕ್ಲಾಸ್ ಡೆಫಿನೇಷನ್ ನಮಗೆ ಒಂದೇ ಕ್ಲಾಸ್ ಸಾಕಿಲ್ಲ, ಅದಕ್ಕೆ ಒಂದು ಕ್ಲಾಸ್ ಮೇನ್ ಮೆಥಡ್ ಕ್ಲಾಸ್ ಮಾತ್ರ ಡಿಕ್ಲೇರ್ ಮಾಡಿದೀವಿ. ಸೊ ಕ್ಲಾಸ್ ಸ್ಕ್ವಯರ್ ರೂಟ್. ಸೊ ಇಲ್ಲೇನಿದೆ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆಕ್ಸ್ ಅಂತ. ಇಲ್ಲಿ ಡಬಲ್, ಸೊ ಎಕ್ಸ್ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂತಿದೀವಿ ವಿತ್ ಡೇಟಾ ಟೈಪ್ ಡಬಲ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ 5, and then one more variable here we are declaring, that is y, and then y is equal to math dot square root of x. So square root of x ಅಂದ್ರೆ square root of 5 ಏನು ಬರುತ್ತೆ, some value 2.3607 ಬರುತ್ತೆ. ಸೊ y is equal to ಏನಾಯ್ತು 2.3607. ಸೊ 2.3607. ಓಕೆ, ಸೊ ನೆಕ್ಸ್ಟ್ ನಾವಿಲ್ಲಿ ಏನ್ ಪ್ರಿಂಟ್ ಆಗ್ತಿದೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್. ಸೊ ನಾನು ಹೇಳಿದೆ ನೀವು ಪ್ರಿಂಟ್ ಮಾಡಬೇಕು ಅಂದ್ರೆ ಇದನ್ನೇ ಯೂಸ್ ಮಾಡಬೇಕು ಅಂತ. ಯಾಕೆ ಹೇಳ್ರಿ, ಪ್ರಿಂಟ್ಎಲ್ಎನ್ ಔಟ್ ಅಲ್ಲಿ ಇರುತ್ತೆ, ಔಟ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಸೊ ನೀವು ಹೆಂಗೆ CL printf ಸ್ಟೇಟ್ಮೆಂಟ್ ಯೂಸ್ ಮಾಡ್ತಿದ್ರೋ ಇಲ್ಲ ಹಂಗೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್. ಸೊ ನಿಮಗೆ ಗೊತ್ತಿದೆ ಡಬಲ್ ಕೋಟ್ ಅಲ್ಲಿ ಏನೇ ಬರೆದ್ರು ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಸೊ ಔಟ್ಪುಟ್ ಏನ್ ಬರುತ್ತೆ ನಿಮ್ ಪ್ರೋಗ್ರಾಮ್ಗೆ, ಔಟ್ಪುಟ್ ಈಸ್ y is equal to, ಸೊ ಇಲ್ಲೇನ್ ಮಾಡ್ತಿದೀವಿ, ಪ್ಲಸ್ ಯೂಸ್ ಮಾಡ್ತಿದೀವಿ, y ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. y ವ್ಯಾಲ್ಯೂ ಏನು 2.3607 ಅಲ್ವಾ. y ವ್ಯಾಲ್ಯೂ ಏನಿದೆ 2.3607, y is equal to. ಸೊ y is equal to ಮತ್ತೆ 2.3607 ಇವೆರಡೂ ಒಂದೇ ಲೈನ್ ಅಲ್ಲಿ ಬರೋ ತರ ಮಾಡೋದಕ್ಕೆ ಪ್ಲಸ್ ಅಂದ್ರೆ ಕನ್ಕ್ಯಾಟಿನೇಟ್, ಇವೆರಡೂ ಕನ್ಕ್ಯಾಟಿನೇಟ್ ಮಾಡುತ್ತೆ. ಸೊ ಇದು ಪ್ರಿಂಟ್ ಆಗುತ್ತೆ. ಪ್ಲಸ್ ಮೀನ್ಸ್ ದಿಸ್ ಇಸ್ ಎ ಕನ್ಕ್ಯಾಟಿನೇಟ್ ಆಪರೇಟರ್ ಟು ಆಡ್ ದೀಸ್ ಟು ಸ್ಟೇಟ್ಮೆಂಟ್ಸ್. ಅವಾಗ ಏನಾಗುತ್ತೆ, y is equal to 2.3607 ಅಂತ ಬರುತ್ತೆ. ಓಕೆ, ದಿಸ್ ಇಸ್ ದ ಜಾವಾ ಪ್ರೋಗ್ರಾಮ್. ಓಕೆ, ಅರ್ಥ ಆಯ್ತಾ ಹೆಂಗೆ ಅಂತ. ಸೊ ಫಸ್ಟ್ ನೀವೇನು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್, ಅದರೊಳಗಡೆ y is equal to y ವ್ಯಾಲ್ಯೂ ಏನಿತ್ತು 2.3607 ಆಸ್ ಇಟ್ ಈಸ್ ಪ್ರಿಂಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ದ ಸಿಂಪಲ್ ಜಾವಾ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೋರ್ ದ್ಯಾನ್ ಒನ್ ಕ್ಲಾಸ್ ಇದ್ರೆ ಹೆಂಗದು ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು.